ನಮಸ್ಕಾರ ಎಲ್ರಿಗೂ ಅಮೂಲ್ ಲೈವ್ ಅಲ್ಲಿ ಸುಸ್ವಾಗತ. ಇವತ್ತು ನಾನು ಗುರುದ್ವಾರ ಕಡಾ ಪ್ರಸಾದ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ನೋಡೋಣ. ಅಮೂಲ್ ಘೀ, ಅಮೂಲ್ ಆರ್ಗ್ಯಾನಿಕ್ ಹೋಲ್ ವೀಟ್ ಆಟ, ಅಮೂಲ್ ಕೋವಾ ಮತ್ತೆ ಸಕ್ಕರೆ ತಗೊಂಡಿದ್ದೀನಿ, ಮತ್ತೆ ಸೂಜಿ ತಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಇಲ್ಲಿ ಕಡಾಯಿ ತಗೊಂಡಿದ್ದೀನಿ. ಇದರಲ್ಲಿ ನಾನು 1 ಕಪ್ ಮೆಜರ್ ಮಾಡಿ ಅಮೂಲ್ ಘೀ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು 1 ಕಪ್ ಘೀ. ಇದು ಕಡಾ ಪ್ರಸಾದ್ ತುಂಬ ಸಿಂಪಲ್, ಬೇಗ ಆಗುತ್ತೆ ರೆಸಿಪಿ ಇದು, ಮತ್ತು ಮಾಡೋದು ತುಂಬ ಸುಲಭ. ಆ್ಯಕ್ಚುಲಿ ಹೆಲ್ತಿನೂ ಇರುತ್ತೆ ಇದು, ಯಾಕಂದರೆ ಎಲ್ಲ ಘೀ ಮತ್ತು ಆಟ ಇದರಿಂದ ಮಾಡ್ತಾರಲ್ಲ, ಎಲ್ಲ ಫುಲ್ ಹೆಲ್ತಿಯಾಗಿರುತ್ತೆ. ನಾನಿದು ಸೇಮ್ ಮೆಜರ್ಮೆಂಟ್ ಇದು ಇಲ್ಲಿ ಆಟ ತಗೋತಾ ಇದ್ದೀನಿ, ಅಮೂಲ್ ಆಟ. ಇದು 1 ಕಪ್ ಘೀ ಇತ್ತಲ್ಲ, ಅದೇ ಮೆಜರ್ಮೆಂಟ್ ಇದು ನಾನು ಆಟ ತಗೋತೀನಿ. ನೋಡಿ ಫ್ರೆಂಡ್ಸ್, 1 ಕಪ್ ಆಟ ಹಾಕ್ತೀನಿ. ಆಮೇಲೆ ಇದನ್ನ ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡೋಣ. ಇದು 1 ಕಪ್ ಘೀ 1 ಕಪ್ ಆಟಾಗೆ ನಾನು ದೊಡ್ಡ ಸ್ಪೂನ್ ಅಷ್ಟು ಸೂಜಿ ತಗೋತಾ ಇದ್ದೀನಿ. ಇಷ್ಟೇ ಸೂಜಿ ತಗೊಳ್ಳೋದು. ಇವತ್ತು ನ್ಯೂ ಮೂನ್ ಇದೆಯಲ್ಲ, ನಮ್ಮ ಗುರುದ್ವಾರೆಯಲ್ಲಿ ಇದನ್ನು ನಾವು ಪ್ರಸಾದ ಅಂತ ಆ್ಯಕ್ಚುಲಿ ಡೈಲಿ ಮಾಡ್ತಾರೆ. ಆದರೆ ಅವ್ರದ್ದು ಒಂದು ಶಾಸ್ತ್ರ ಇರುತ್ತೆ. ಎವ್ರಿ ನ್ಯೂ ಮೂನ್ಗೆ ಅವರು, ಅಂದರೆ ನಾವು ಸಿಂಧೀಸು ಇದಕ್ಕೆ ಗುರುದ್ವಾರೆಯಲ್ಲಿ ಈ ಥರ ಪ್ರಸಾದ ಇದು ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ. ಅಂದರೆ ನಾವು ಹಿರಿಯವರೆಲ್ಲ ಬುಕ್ ಓದ್ತಾರಲ್ಲ, ಇದ್ರದ್ದು ಇದು ಗುರುದ್ವಾರದ್ದು ಬುಕ್ ಓದ್ತಾರೆ, ಗುರು ಗ್ರಂಥ್ ಸಾಹಿಬು ಅವರು. ಅದಕ್ಕೆ ಅಂದರೆ ಅದು ಕಂಪ್ಲೀಷನ್ ಥರ ಅವ್ರದ್ದು 1 ತಿಂಗಳದ್ದು ಇದಿರುತ್ತೆ. ಎವ್ರಿ ನ್ಯೂ ಮೂನ್ಗೆ ಆಗುತ್ತದು. ಆಫ್ಟರ್ ಅಮಾವಾಸ್ಯೆ ಬರುತ್ತಲ್ಲ, ನ್ಯೂ ಮೂನ್. ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ನಂಗೆ ಅದೇ ಸಿಕ್ತು ಈ ಮಾಡೋಕ್ಕೆ. ನಿಮಗೂ ತೋರಿಸೋಣ ಹೇಗೆ ಮಾಡ್ತೀರಾ. ಬೇಗ ಮನೇಲೂ ಮಾಡ್ಬೋದು ಸುಲಭವಾಗಿ. ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ಎಲ್ಲ ನಮ್ಗೆ ತುಂಬ ಇಂಪಾರ್ಟೆಂಟು. ನಿಮ್ಗೆ ಏನು ಕಮೆಂಟ್ಸ್ ಮಾಡ್ತೀರಾ, ನಮ್ಮ ತಪ್ಪಿದ್ರೂ ಕಮೆಂಟ್ಸ್ ಮಾಡಿ, ನಾವು ಕರೆಕ್ಟ್ ಮಾಡೋಕ್ಕೆ ಅವಕಾಶ ಮಾಡ್ತೀನಿ ಅದನ್ನು. ಥ್ಯಾಂಕ್ಸ್ ನಂದಿನಿ ಮ್ಯಾಮ್ ಅವರಿಗೆ, ಐಶ್ವರ್ಯ ಮ್ಯಾಮ್, ದೀಪಾ ಮ್ಯಾಮ್ಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಮೂಲ್ ತುಂಬ ಈಸಿ ಇದು, ಬರೀ 3 ಪ್ರಾಡಕ್ಟ್ಸು: ಶುಗರು, ಆಟ, ಘೀ. ಆದರೆ ಕ್ವಾಂಟಿಟಿ ಎಲ್ಲ ಫುಲ್ ಸರಿಯಾಗಿರಬೇಕು, ಏನೋ ಹೆಚ್ಚು ಕಡಿಮೆ ಆಗಬಾರ್ದು. ಹೆಚ್ಚು ಕಡಿಮೆ ಆದರೆ ನಿಮಗೆ ಟೇಸ್ಟ್ ಸರಿಯಾಗಿ ಬರೋಲ್ಲ.
ಇದು ಕಲರ್ ಚೇಂಜ್ ಮಾಡೋವರೆಗೂ ನಾವು ಇದನ್ನ ಸ್ಟರ್ ಮಾಡ್ತಾ ಇರಬೇಕು. ಅಷ್ಟೇ. ನಾನಿಲ್ಲಿ ಸಕ್ಕರೆ ಮತ್ತು ನೀರದ್ದು ಮೆಷರ್ಮೆಂಟ್ ತಗೊಂಡ್ಬಿಡ್ತೀನಿ. ಅದೇ ಸೇಮ್ ಬಟ್ಲದ್ದು ಸಕ್ಕರೆ ತಗೋತಾ ಇದ್ದೀನಿ. ನಾನಿದು ಸಕ್ಕರೆ ಸ್ವಲ್ಪ ಕಡಿಮೆ ತಗೋತಾ ಇದ್ದೀನಿ, ಯಾಕಂದರೆ ನಾನು ಖೋವಾ ಯೂಸ್ ಮಾಡ್ತಾ ಇದ್ದೀನಿ. ಖೋವಾನು ಸ್ವೀಟಾಗೇ ಇರುತ್ತೆ. ನೋಡಿ, ಈ ಥರ ನೊರೆ ನೊರೆ ಬರುತ್ತಾ ಇದೆಯಲ್ಲ, ಗಮ್ ವಾಸನೆ ಬರೋವರೆಗೂ ಇದನ್ನು ಸ್ಟರ್ ಮಾಡ್ತಾ ಇರಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಹೈ ಫ್ಲೇಮಲ್ಲೂ ಮಾಡ್ಬೋದು, ಆದರೆ ಅದು ಅಷ್ಟು ಚೆನ್ನಾಗಿ ರೋಸ್ಟ್ ಆಗಲ್ಲ. ತುಂಬ ಸಿಮ್ಮು ಬೇಡ, ತುಂಬ ಹೈನು ಬೇಡ, ಮೀಡಿಯಮ್ ಟು ಲೋ ಫ್ಲೇಮ್. ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು ನೋಡಿ. ನೋಡಿ, ನಮ್ಮ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ನೋಡಿ, ನಾನು ಖೋವಾನು ಸ್ವಲ್ಪ ಮೆಜರ್ ಮಾಡಿಬಿಟ್ಟು ಹಾಕ್ತೀನಿ. ಇದ್ರದ್ದು 1/4 ಕಪ್ ಹಾಕ್ತೀನಿ ಖೋವಾ, ಯಾಕಂದರೆ ಸಕ್ಕರೆನೂ 3/4 ಕಪ್ ಹಾಕಿದ್ದೀನಿ. ಸಾಕಿಷ್ಟು. ಆ್ಯಕ್ಚುಲಿ ಖೋವಾ ಯೂಸ್ ಮಾಡಲ್ಲ ನಾವು, ಆದರೆ ನನಗೆ ಇವತ್ತು ಅಮೂಲ್ ಶುಗರ್ ಇರಲಿಲ್ಲ ಅಂತ ನಾನು ಖೋವಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದು ನಮ್ಮದು ಸಿಂಪಲ್ ಸಟಲ್ ರೆಸಿಪಿ. ಬರೀ 3 ಇಂಗ್ರೀಡಿಯೆಂಟ್ಸ್, ಅದು 3 ಅಮೂಲ್ದೆ, ಫುಲ್ಲಿ ಇದಿರುತ್ತೆ, ಜಾಸ್ತಿ ಏನೂ ಇಲ್ಲ. ಪ್ರಸಾದ ಅಂತ ಹೇಳ್ತಾರೆ, ಇಷ್ಟಿಷ್ಟು ಇದಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಜನರಲಾಗಿ ಪ್ರಸಾದ ಅಂದರೆ ಹೆವಿ ಕ್ವಾಂಟಿಟಿಯಲ್ಲೆಲ್ಲ ಮಾಡ್ತಾರೆ. ಇದು ಹೆವಿ ಕ್ವಾಂಟಿಟಿಯಲ್ಲೂ ಮಾಡ್ತಾರೆ ಗುರುದ್ವಾರೆಯಲ್ಲಿ, ಆದರೆ ಯೂಸ್ ಮಾಡೋದು ಅಷ್ಟೇ, ಬರೀ 3 ಇಂಗ್ರೀಡಿಯೆಂಟ್ಸ್ ಇಲ್ಲ. ನೋಡಿ, ಆಲ್ಮೋಸ್ಟ್ ಫುಲ್ ಎಲ್ಲ ರೋಸ್ಟ್ ಆಗಿಬಿಟ್ಟಿದೆ. ಇದು ಕಲರ್ ಫುಲ್ ಚೇಂಜ್ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಆಗಲಿ. ನೀವು ಎಷ್ಟು ಕಲರ್ ಚೇಂಜ್ ಮಾಡ್ತೀರೋ, ಸಿಮ್ಗೆ ಹೈಗೆ ಸ್ವಲ್ಪ ಲೋ ಸ್ಲಿಮ್ ಮಾಡಿ, ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಮತ್ತು ಇದು 2-3 ದಿನ ಆದರೂ ಕೆಟ್ಟೋಗಲ್ಲ, ಯಾಕಂದರೆ ಫುಲ್ಲು ಗೀ ಎಲ್ಲ ಇರುತ್ತಲ್ಲ, ಅಬ್ಸರ್ವ್ ಆಗಿರುತ್ತೆ ಫುಲ್. ಅದಕ್ಕೆ ನೋಡಿ, ಇವಾಗ ಫುಲ್ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ.
ಇವಾಗ ನಾವು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತೀವಿ. 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಅಂದರೆ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇದ್ರ ಜೊತೆ ಕೋವಾ ಆ್ಯಡ್ ಮಾಡ್ತೀನಿ, 1/4 ಕಪ್ ಕೋವಾ. ನೋಡಿ, ಸಕ್ಕರೆ ಮತ್ತು ಇದು ಆ್ಯಡ್ ಮಾಡಿದ್ರೆ ಅದ್ರದ್ದು ಇನ್ನೂ ಕಲರ್ ಚೇಂಜ್ ಆಗಿದೆ. ಸಕ್ಕರೆ ಮೆಲ್ಟ್ ಮಾಡೋವರೆಗೂ ಅದನ್ನು ಮಿಕ್ಸ್ ಮಾಡ್ತೀವಿ ನಾವು. ನಾನು ಈ ಸ್ಟೇಜಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ, ಅದು ರೋಸ್ಟ್ ಆಗಲಿ ಅಂತ. ಇದು ನಾನು ಸ್ವಲ್ಪ ಕಟ್ ಮಾಡಿಕ್ಕಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಸೇಮ್ ಮೆಷರ್ಮೆಂಟ್ ಡಬಲ್ ಕ್ವಾಂಟಿಟಿ ನೀರು ಹಾಕ್ತಾ ಇದ್ದೀನಿ. ಇವಾಗ ನಾನು ಫ್ಲೇಮ್ ಹೈ ಮಾಡಿದ್ದೀನಿ, ಎಲ್ಲ ಸರಿಯಾಗಿ ಕಂಬೈನ್ ಆಗ್ತೀವಿ ಅಂತ. ಈಗ ನೋಡಿ, ಈ ಪ್ರಾಸೆಸ್ ತುಂಬ ಫಾಸ್ಟ್. ಬೇಗ ಬೇಗ ಮಾಡಿದ್ರೆ ಬೇಗ ಆಯಿಲ್ ರಿಲೀಸ್ ಆಗೋವರೆಗೂ ನಾವು ಇದು ಮಾಡಬೇಕು. ಫ್ಲೇಮ್ ನಂದು ಹೈಯಲ್ಲೇ ಇದೆ, ನಾನು ಸ್ಲೋ ಮಾಡಿಲ್ಲ. ನೋಡಿ, ಸೈಡ್ಸ್ ಎಲ್ಲ ಬಿಟ್ಕೊಂಡು ಬರುತ್ತೆ. ಇದು ಅಂದರೆ ನಮ್ಮದು ಕಡಾ ಪ್ರಸಾದ್ ರೆಡಿ. ಫ್ಲೇಮ್ ಇದು ಆಫ್ ಮಾಡ್ತಾ ಇದ್ದೀನಿ ಫ್ಲೇಮು. ನೋಡಿ, ಎಲ್ಲ ಆಯಿತು. ಸೈಡ್ಸ್ ಎಲ್ಲ ಬಿಟ್ಕೊಂಡ್ಬರ್ತು. ಫುಲ್ ಗೀ ಎಲ್ಲ ಫ್ಲೇವರ್ ಕಂಬೈನ್ ಆಯಿತು. ಗೀನು ರಿಲೀಸ್ ಆಯಿತು. ನೋಡಿ, ಇದನ್ನು ಸರ್ವ್ ಮಾಡೋಣ. ನೋಡಿ, ನಾನು ಕಡಾ ಪ್ರಸಾದ್ ರೆಡಿ. ಥ್ಯಾಂಕ್ ಯು ಎಲ್ರಿಗೂ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.